ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಡಿಸೆಂಬರ್ ತಿಂಗಳಿನಿಂದ ನಿಮಗೆ 2ನೇ ಟೆಸ್ಟ್ ಪ್ರಾರಂಭ ಆಗ್ತಾ ಇದೆ. ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ತಿಳಿಸ್ಕೊಡಿ ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಪದ್ಯ ಭಾಗದಲ್ಲಿ ಕೇಳಲಾಗುವಂತಹ ಸಂದರ್ಭಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಸ್ಕಿಪ್ ಮಾಡದೇನೆ ಸಂಪೂರ್ಣವಾಗಿ ನೋಡ್ತಾ ಬನ್ನಿ. ನಂತರ ನಿಮಗೆ ಏನು ಆಚೆ ಕಡೆ ಹೋದಂತಹ ಸಂದರ್ಭದಲ್ಲಿ ಕಿವಿಗೆ ಹೆಡ್ಸೆಟ್ ಹಾಕೊಂಡು ಇದರ ಒಂದು ರಿವಿಷನ್ ಕೂಡ ಆಗುತ್ತೆ. ಹಾಗೆ ಕೇಳ್ತಾ 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 ಬಂತು ಅಂತಂದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳ್ಕೊಂಡು ನೀವು ಹೈಯೆಸ್ಟ್ ಸ್ಕೋರ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಸೊ ಯಾಕಪ್ಪ ಅಂತಂದ್ರೆ ಮುಂಬರುವಂಥ ಆನ್ಯುವಲ್ ಎಕ್ಸಾಮ್ನ ಎಲ್ಲ ಪಾಸಿಂಗ್ ಪ್ಯಾಕೇಜ್ಗಳು, ನಂತರ ಸ್ಕಾಲರ್ಶಿಪ್ ಅಪ್ಡೇಟ್, ಎಜುಕೇಶನ್ ಅಪ್ಡೇಟ್ಸ್ ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತೀವಿ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿಯ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇದರ ಒಂದು PDF ಫೈಲ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಮೆಂಬರ್ಶಿಪ್, ನಮ್ಮ ಚಾನಲಿನ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಬನ್ನಿ ಈಗ ನಿಮ್ಮ ಪದ್ಯ ಭಾಗದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಯಾವ ಯಾವ ಒಂದು ಸಂದರ್ಭಗಳನ್ನ ಕೇಳ್ತಾರೆ, ಸಂದರ್ಭ ಸಹಿತ ವಿವರಿಸಿಯನ್ನ ಕೇಳ್ತಾರೆ, ಉತ್ತರ ಸಮೇತ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಸಂದರ್ಭ, ಹಣ್ಣಿನಂಗಡಿಯಂತಾಗು ನೀನೂನು. ಉತ್ತರ ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಮಗುವಿಗೆ ಹೇಳಿದ್ದಾರೆ. ಇಂದಿನ ಸಮಾಜದಲ್ಲಿ ಪ್ರತಿಯೊಬ್ಬರೂ ಹಣದಾಸೆಗೆ ಬಲಿಯಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಎರಡೂ ಇರುತ್ತವೆ. ನಾವು ಹೇಗೆ ಒಳ್ಳೆಯದನ್ನು ಹುಡುಕಿ ತೆಗೆಯುತ್ತೇವೆಯೋ ಹಾಗೆ ಮಗು ಒಳ್ಳೆಯ ಗುಣಗಳಿಂದ ಕೂಡಿರಬೇಕು. ಊರಿನ ಮಧ್ಯದ ಮಾರುಕಟ್ಟೆಗಳಲ್ಲಿ ಗಿರವಿ ಹಾಗೂ ಗುಜರಿ ಅಂಗಡಿಗಳನ್ನು ತೆರೆದಿದ್ದಾರೆ. ಆದರೆ ನೀನು ಎಲ್ಲರಿಗೂ ಉಪಯೋಗವಾಗುವ ಹಣ್ಣಿನಂಗಡಿಯಾಗಿ ಎಲ್ಲರಿಗೂ ಅನುಕೂಲವಾಗುವಂತಿರಬೇಕು ಎಂದು ಕವಿ ಈ ಮಾತಿನ ಮೂಲಕ ಹೇಳಿದ್ದಾರೆ. ಸಂದರ್ಭ 2, ಅಂಜೂರದಂತೆ ಅಪರೂಪವಾಗು. ಉತ್ತರ ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಗು ಬೆಳೆಯುತ್ತಾ ಉತ್ತಮವಾದ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಅಂಜೂರದ ಹಣ್ಣು ಹೇಗೆ ಅಪರೂಪವಾಗಿ ಸಿಗುತ್ತದೆಯೋ ಹಾಗೆ ಮಗುವು ಕೂಡ ಅಪರೂಪವಾಗಿರಬೇಕು. ಬೇಸಿಗೆಯಲ್ಲಿ ಕಮರಿರುವ ಕಣ್ಣುಗಳಿಗೆ ಕಲ್ಲಂಗಡಿ ಹಣ್ಣಿನಂತೆ ತಂಪೆರೆಯಬೇಕು. ಕೆಂಡದಂತೆ ಕಂಡರೂ ಸಿಹಿ ಹನಿ ನೀಡುವ ದಾಳಿಂಬೆಯಂತೆ ಮಗು ತಾನು ಪಕ್ವಗೊಂಡು ಎಲ್ಲರಿಗೂ ಉಪಯೋಗಕಾರಿಯಾಗಿ ಬೆಳೆಯಬೇಕೆಂದು ಹೇಳುತ್ತಾ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸಂದರ್ಭ 3, ಎಲ್ಲರಿಗೂ ದಕ್ಕುವ ಎಲಚಿಯಾಗು. ಉತ್ತರ ಎಚ್.ಎಸ್. ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮಗು ಎಲ್ಲರಿಗೂ ಪ್ರೀತಿಪಾತ್ರವಾಗಿ ಪ್ರತಿಯೊಬ್ಬರಿಗೂ ಸಲ್ಲುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು. ಅಹಂಕಾರದಿಂದ ಬೀಗದೆ ಇರಬೇಕು. ಸೇಬು ಹಣ್ಣಿನ ಬೆಲೆ ರಾಕೆಟ್ಟು ಯಾನದಂತೆ ಹೆಚ್ಚಾದಾಗ ಎಲ್ಲರಿಗೂ ಕೊಂಡು ತಿನ್ನಲು ಸಾಧ್ಯವಾಗುವುದಿಲ್ಲ. ಮಗುವು ಎಲಚಿ ಹಣ್ಣಿನಂತೆ ಸಿಗುವಂತಿರಬೇಕು ಎಂದು ಕವಿ ಈ ಮಾತಿನ ಮೂಲಕ ಹೇಳುತ್ತಾರೆ. ಸಂದರ್ಭ 4, ಪಾಶವಾಗಿದೆಯವ್ವ ನನ್ನುಸಿರಿಗೆ. ಉತ್ತರ ಈ ವಾಕ್ಯವನ್ನು ಮಾಲತಿ ಪಟ್ಟಣಶೆಟ್ಟಿಯವರು ಬರೆದಿರುವ ನಾ ಬರಿ ಭ್ರೂಣವಲ್ಲ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಮಗು ತನ್ನ ತಾಯಿಗೆ ಹೇಳುತ್ತದೆ. ಮಗು ಗರ್ಭದಲ್ಲಿ ಇರುವಾಗಲೇ ತಾಯಿ ಔಷಧಿ ಮಾತ್ರೆ ತೆಗೆದುಕೊಳ್ಳುವುದು ಹೆಚ್ಚಾಗಿದ್ದು ಅವು ತನಗೆ ವಿಷವಾಗಿ ನಶೆಯನ್ನು ಉಂಟು ಮಾಡುತ್ತಾ ತನ್ನ ಕೊರಳಿಗೆ ಪಾಶವಾಗಿದೆ ಎಂದು ತನ್ನ ನೋವು ಸಂಕಟವನ್ನು ವ್ಯಕ್ತಪಡಿಸುತ್ತದೆ. ಸಂದರ್ಭ 5, ಯಾರದ್ಯಾಕವ್ವ ಒತ್ತಾಸೆ. ಉತ್ತರ ಈ ವಾಕ್ಯವನ್ನು ಮಾಲತಿ ಪಟ್ಟಣಶೆಟ್ಟಿಯವರು ಬರೆದಿರುವ ನಾ ಬರಿ ಭ್ರೂಣವಲ್ಲ ಎಂಬ ಪದ್ಯದಿಂದ ಈ ಒಂದು ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಹೊಟ್ಟೆಯಲ್ಲಿ ಇರುವ ಮಗು ತನ್ನ ತಾಯಿಗೆ ಹೇಳುತ್ತದೆ. ಆಧುನಿಕ ಯುಗದಲ್ಲಿರುವ ಮಗು ತನ್ನ ತಾಯಿಗೆ ಹೆಣ್ಣು ಮಗುವನ್ನು ನಿರ್ಲಕ್ಷಿಸುವುದು ಹೆಚ್ಚಾಗಿದೆ. ಮಗು ಗರ್ಭದಲ್ಲಿರುವಾಗಲೇ ಪರೀಕ್ಷಿಸಿ ಹೆಣ್ಣಾಗಿದ್ದರೆ ತೆಗೆಸಿ ಬಿಡುವುದು ನಡೆಯುತ್ತಿದೆ. ಅದಕ್ಕೆ ಮಗು ತನ್ನ ತಾಯಿಗೆ ಯಾರದೋ ಬಲವಂತ ಆಸೆಗಳಿಗೆ ತುತ್ತಾಗಿ ಹೆಣ್ಣಾಯಿತಲ್ಲ ಎಂಬ ದುಃಖದಿಂದ ನಿರಾಸೆಯಿಂದ ನನ್ನನ್ನು ಕೊಲ್ಲುವ ಯೋಚನೆ ಮಾಡಬೇಡ ಎಂದು ಹೇಳುತ್ತದೆ. ಸಂದರ್ಭ 6, ಚೆಲ್ಲಬೇಕೆ ಉಡಿಯ ಮುತ್ತು. ಉತ್ತರ ಈ ವಾಕ್ಯವನ್ನು
ಮಾಲತಿ ಪಟ್ಟಣ ಶೆಟ್ಟಿ ಅವರು ಬರೆದಿರುವ ನಾ ಬರೀ ಭ್ರೂಣವಲ್ಲ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಮಗು ತನ್ನ ತಾಯಿಗೆ ಹೇಳುತ್ತದೆ. ನಿನ್ನಿಂದ ನನ್ನನ್ನು ಯಾರಾದರೂ ಬೇರೆ ಮಾಡಿದರೆ ನಾನು ಸಾಯುತ್ತೇನೆ. ಯಾರಾದರೂ ಉಡಿಯಲ್ಲಿರುವ ಮುತ್ತನ್ನು ಚೆಲ್ಲುತ್ತಾರೆಯೇ? ನಾನು ನಿನ್ನ ಮಡಿಲಿನಲ್ಲಿರುವ ಮುತ್ತು ಎಂದೇ ತಿಳಿ. ಈ ಮುತ್ತನ್ನು ಏಕೆ ನಾಶ ಮಾಡುತ್ತೀಯ ಎಂದು ಮಗು ತನ್ನ ತಾಯಿಗೆ ಕೇಳುತ್ತದೆ. ಸಂದರ್ಭ 7. ಹೂ ತರುವೆನೆ ನಿನ್ನ ಹೆಸರಿಗೆ. ಉತ್ತರ. ಈ ವಾಕ್ಯವನ್ನು ಮಾಲತಿ ಪಟ್ಟಣ ಶೆಟ್ಟಿಯವರು ಬರೆದಿರುವ ನಾ ಬರೀ ಭ್ರೂಣವಲ್ಲ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಮಗು ತನ್ನ ತಾಯಿಗೆ ಹೇಳುತ್ತದೆ. ಹೊರ ಜಗತ್ತನ್ನು ನೋಡುವ ಮೊದಲೇ ಸಾವಿನ ಭಯ ನನ್ನನ್ನು ಬೆನ್ನಟ್ಟಿದೆ. ನನ್ನ ಮುದ್ದಿನವ್ವ, ನನ್ನ ನೀ ಕಾಪಾಡುವೆ ಎಂಬ ವರವ ಕೊಡು. ನಾನು ನಿನ್ನ ಬಾಳ ಹಸಿರಿಗೆ ಹೂವ ತರುವೆನು, ನನ್ನನ್ನು ಕಾಪಾಡಿಕೋ ಎಂದು ತಾಯಿಗೆ ಹೇಳುತ್ತದೆ. ಸಂದರ್ಭ 8. ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ. ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಕೃತಿಯ ಮೇಲೆ ಮಾನವನ ದೌರ್ಜನ್ಯ ಅನಾಚಾರಗಳಿಂದಾಗಿ ಸಸ್ಯ ಸಂಪತ್ತೆಲ್ಲ ನಾಶವಾಗಿ ಅನಾಥವಾದ ಅವುಗಳ ಕಾಂಡಗಳು ಮಾತ್ರ ಉಳಿದಿವೆ. ಶ್ರೀಗಂಧದ ತುಂಡುಗಳು ಯಜ್ಞಯಾಗಗಳ ಬೆಂಕಿಯಲ್ಲಿ ಬೆಂದು ಭಸ್ಮವಾಗಿವೆ. ಅದೇ ರೀತಿ ಶ್ರೀಗಂಧದಷ್ಟು ಬೆಲೆಯುಳ್ಳ ಸಜ್ಜನರು ಇದಕ್ಕೆ ಹೊರತಾಗಿಲ್ಲ. ಆದುದರಿಂದ ಕವಿ ನಿರಾಶರಾಗಬೇಡಿ, ಮತ್ತೆ ಸೂರ್ಯ ಬರುತ್ತಾನೆ, ಬದುಕಿನಲ್ಲಿ ಬೆಳಕು ಮೂಡುತ್ತದೆ ಎಂದಿದ್ದಾರೆ. ಸಂದರ್ಭ 9. ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ. ಉತ್ತರ. ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಧರ್ಮ, ದೇವರು, ಮತಾಚರಣೆಗಳ ವೈಭವದ ಆಚರಣೆಗಳಿಂದ ದಿಕ್ಕು ತಪ್ಪಿದ ಸಮೂಹಗಳಿಗೆ ಕವಿ ಈ ಸಾಲಿನಲ್ಲಿ ಎಚ್ಚರಿಸಿದ್ದಾರೆ. ಜನರು ಯಾವುದೋ ಧಾರ್ಮಿಕ ಆಚರಣೆಗಳಿಗೆ ಬಲಿಯಾಗಿ ಅರ್ಥವಿಲ್ಲದ ಮಾತುಗಳಿಗೆ ಮರುಳಾಗಿ ಅರ್ಥಹೀನ ಆಚರಣೆಗಳಲ್ಲಿ ತೊಡಗಿದ್ದಾರೆ. ಧಾರ್ಮಿಕ ಮೂಢನಂಬಿಕೆಗಳು ಸಮಾಜದಲ್ಲಿ ಬಲವಾಗಿ ಬೇರೂರಿವೆ. ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಮೂಢ ಜನರು ಕರಗಿ ಹೋಗುತ್ತಿದ್ದಾರೆ ಎಂದು ಕವಿ ಈ ಸಾಲಿನಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಂದರ್ಭ 10. ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ. ಉತ್ತರ. ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಕೃತಿ ಮತ್ತು ಮಾನವರ ನಡುವೆ ತಾಯಿ ಮಗನ ಸಂಬಂಧವಿದೆ. ಇಂತಹ ಕರುಳ ಬಳ್ಳಿಗಳನ್ನೇ ನಾಶ ಮಾಡುವ ಕ್ಯಾನ್ಸರ್ ರೀತಿಯಲ್ಲಿ ದುಷ್ಟ ಶಕ್ತಿಗಳು ಮರೆಯುತ್ತಿವೆ. ಮಾನವೀಯ ಸಂಬಂಧಗಳು ನಾಶವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳುತ್ತಾ ಚಿಂತೆ ಮಾಡುವ ಅಗತ್ಯವಿಲ್ಲ, ಮತ್ತೆ ಸೂರ್ಯ ಬರುತ್ತಾನೆ ಎಂದಿದ್ದಾರೆ. ಸಂದರ್ಭ 11. ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ. ಉತ್ತರ. ಈ ವಾಕ್ಯವನ್ನು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರು ಬರೆದಿರುವ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬದುಕಿನ ಅವ್ಯವಸ್ಥೆಯ ವಿರುದ್ಧ ಜನರ ಕೂಗು ಎಲ್ಲಾ ಕಡೆಗೂ ಬರಲಿ ಎಂದು ಈ ಸಾಲಿನಲ್ಲಿ ತಿಳಿಸಿದ್ದಾರೆ. ಬದುಕಿನಲ್ಲಿನ ಕಷ್ಟಗಳಿಗೆ ಎದೆಗುಂದದೆ ಧೈರ್ಯದಿಂದ ಎದುರಿಸಿ ನಿಲ್ಲಬೇಕು. ಪುಟ್ಟ ದಿಟ್ಟ ಹಕ್ಕಿಗಳು ಒಗ್ಗಟ್ಟಿನಿಂದ ಹಾಡಿದರೆ ಕಣಿವೆ ಬೆಟ್ಟಗಳಲ್ಲಿ ಮಾರ್ದನಿಸುವಂತೆ ಎಲ್ಲರೂ ಒಗ್ಗಟ್ಟಿನಿಂದ ಎದುರಿಸಿದರೆ ಮಾತ್ರ ನೆಮ್ಮದಿಯನ್ನು ಕಾಣಬಹುದು, ಮತ್ತೆ ಬಾಳಿನಲ್ಲಿ ಬೆಳಕನ್ನು ಕಾಣಬಹುದು ಎಂದಿದ್ದಾರೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಡಿಸೆಂಬರ್ ತಿಂಗಳಲ್ಲಿ ಕೇಳಲಾಗುವಂತಹ 2ನೇ ಟೆಸ್ಟ್ ಅಲ್ಲಿ ಕೇಳಲಾಗುವಂತಹ ಸಂದರ್ಭ ಆಗಿರುವಂತದ್ದು. ನಿಮಗೆ ಮುಂದಿನ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು, ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮರಿದನೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.